ಸರ್, ಇವತ್ತು ನಾಮಿನೇಷನ್ ಫೈಲ್ ಮಾಡಿ ಬಂದಿದ್ದೀರಾ. ನಿಮ್ಮ ಹಿಂದೆ ವಕೀಲರ ಬಳಗನ ಇದೆ. ಇದ್ರ ಬಗ್ಗೆ ಏನು ಸರ್ ವಿಶೇಷತೆ? ನಾನು ಇದು 3ನೇ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾ ಇರೋದು. ಕಳೆದ ಎಲೆಕ್ಷನಲ್ಲಿ 2018ರಲ್ಲಿ ಕೆಲವು ಓಟ್ಗಳಿಂದ ನಾನು ಸೋತಿರೋದ್ರಿಂದ ಇಡೀ ರಾಜ್ಯದಲ್ಲಿ ನಮ್ಮ ಫೇವರೇ ಒಂದು ವೇವ್ ಥರ ಇದೆ ಇವಾಗ. ಅದು ಇವಾಗ ನಾವು ಕಾಣ್ತಾ ಇದ್ದೀವಿ ಇಲ್ಲಿ ನಾನು ನಾಮಿನೇಷನ್ ಟೈಮಲ್ಲಿ. ಸೊ ಆಮೇಲೆ ನಮ್ಮ ಒಂದು ಸ್ಲೋಗನ್ ಏನಂತೇಳಿದರೆ, ನಮ್ಮದು ಡಿಗ್ನಿಟಿ ಇನ್ ಪ್ರಾಕ್ಟೀಸ್ ಈವನ್ ಇನ್ ಡಿಸ್ಟ್ರೆಸ್ ಅಂತೇಳಿ ನಂದೊಂದು ಸ್ಲೋಗನ್. ಏನಂತೇಳಿದರೆ, ಈ ಕೋವಿಡ್ ಟೈಮಲ್ಲಿ ನಮ್ಮ ಬಾರ್ ಕೌನ್ಸಿಲ್ ಯಾವಾಗಲೂ ನಮ್ಮ ವಕೀಲರಿಗೆ ಯಾರು ಸಹಾಯಕ್ಕೆ ಬರಲಿಲ್ಲ ಒಂದು. ಆಮೇಲೆ ನಮ್ಮ ಒಂದು ವೆಲ್ಫೇರ್ ಫಂಡ್ ಇದೆಯಲ್ಲ, ಆ ವೆಲ್ಫೇರ್ ಫಂಡು ಅದು ಸ್ಲ್ಯಾಬ್ ಸಿಸ್ಟಮ್ ಇರೋದ್ರಿಂದ 5 ವರ್ಷ 10 ವರ್ಷ ಪ್ರಾಕ್ಟೀಸ್ ಮಾಡಿದವರಿಗೆ ಒಂದು ಸ್ವಲ್ಪ, 20 ವರ್ಷ ಆದವರಿಗೆ ಒಂದು 4 ಲಕ್ಷ, 40 ವರ್ಷ ಪ್ರಾಕ್ಟೀಸ್ ಮಾಡಿದವ್ರಿಗೆ 8 ಲಕ್ಷ ಇದೆ. ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡಿದರೆ ಅದು ಭಾಳ ಕೇವಲವಾಗಿದೆ. ಇದು ನೀವು ಡೆಲ್ಲಿಯಲ್ಲಿ ನೋಡಿದರೆ ಒಂದು 25 ಲಕ್ಷ ಮೇಲಿದೆ. ತೆಲಂಗಾಣ ಒಳಗೂ 25 ಇದೆ. ಇಲ್ಲಿ ತಮಿಳುನಾಡಲ್ಲೂ 15 ಲಕ್ಷಕ್ಕಿಂತ ಜಾಸ್ತಿ ನಮ್ಮದು ವೆಲ್ಫೇರ್ ಫಂಡ್ ಸಿಗುತ್ತೆ. ನಮ್ಮ ಕರ್ನಾಟಕ ಇಂಥ ದೊಡ್ಡ ಪ್ರೋಗ್ರೆಸಿವ್ ಸ್ಟೇಟ್ ಆದರೂ ಕೂಡ ನಮ್ಮ ಒಂದು ಸ್ಲ್ಯಾಬ್ ಸಿಸ್ಟಮಿಂದ ಎಲ್ಲೂ ಸ್ಲ್ಯಾಬ್ ಸಿಸ್ಟಮ್ ಇಲ್ಲ. ಸ್ಲ್ಯಾಬ್ ಸಿಸ್ಟಮ್ ಒಂದು ತಪ್ಪಿದೆ ಇಲ್ಲಿ. ಆಮೇಲೆ ನಮ್ಮದು ಕೇವಲವಾಗಿ ಒಂದು 8 ಲಕ್ಷ ನಮ್ಮ ಕಾಂಪನ್ಸೇಷನ್ ಕೊಡ್ತಾ ಇದ್ದಾರೆ. ಇದನ್ನು ಎನ್ಹಾನ್ಸ್ ಮಾಡಬೇಕಂತೇಳಿ ಒಂದು ನಮ್ಮದು ಗುರಿ ಇದೆ. ಸರ್, ಈ ವಿಚಾರದಲ್ಲಿದ್ದಾಗ ತಾವು ಏನು ಹೈಕೋರ್ಟ್ ವಿಭಾಗದಲ್ಲಿರ್ತಕ್ಕಂಥ ನೋಟ್ರಿಗಳು ನಿಮ್ಮನ್ನು ಭಾಳ ಒಂದು ಹಚ್ಕೊಂಡಿದ್ದಾರೆ. ಅಲ್ಲೇ ನೀವು ಮಾಡೋ ಕೆಲಸ ಅವರೇ ಮಾಡ್ತಾ ಇದ್ದಾರೆ ಕ್ಯಾನ್ವಾಸು. ಇದ್ರ ಬಗ್ಗೆ ಸಮೀಕ್ಷೆ ನಡೆಸಿದ್ವಿ. ಇದ್ರ ಬಗ್ಗೆ ತಾವು ಹೇಳ್ತೀರಾ? ನಾನು ಈ ಕಳೆದ 2 ಟೈಮ್ ಸೋತರೂ ಕೂಡ ಏನು ವಕೀಲರ ಬಗ್ಗೆ ಏನು ಸ್ಪಂದಿಸ್ತಿದ್ದೀನಿ, ನಾನು ಅವ್ರು ಏನು ಕೆಲಸ ಮಾಡಿಕೊಟ್ಟಿದ್ದೀನಿ, ಅವ್ರು ಕಣ್ಣಾರೆ ಕಂಡಿರೋದ್ರಿಂದ ಅದೆಲ್ಲ ಸಪೋರ್ಟ್ ಬರ್ತಾ ಇದೆ ಅಂತ ನನ್ನ ಅನಿಸಿಕೆ. ಸರ್, ಈ ವಿಚಾರದಲ್ಲಿ ತಾವು ಒಂದು ವೇಳೆ ಆರ್ಸ್ ಬಂದರೆ ಏನು ಮಾಡಬೇಕು ಅಂತ ಇದ್ದೀರಾ? ಕನಸು ಕಟ್ಕೊಂಡಿದ್ದೀರಾ ಹೇಳಿ. 25 ಲಕ್ಷ ರೂಪಾಯಿ ಫಸ್ಟ್ ಒಂದು ವೆಲ್ಫೇರ್ ಫಂಡ್ ಆಗಬೇಕು. ಅದು ಮಿನಿಮಮ್. ಯಾಕಂದರೆ ಕಂಪೇರ್ ಟು ಬೇರೆ ಸ್ಟೇಟಿಗೆ ಅಷ್ಟು ಇರೋದ್ರಿಂದ ಅಷ್ಟು ಮಿನಿಮಮ್ ಆಗಬೇಕಂತ ಒಂದು ಗುರಿ. ಆಮೇಲೆ ಏನು ಇದು ನಾಯಿ ಕೊಡೆ ಥರ ಲಾ ಕಾಲೇಜಸ್ಸಿಗೆ ಏನು ಇದು ಅಫಿಲಿಯೇಷನ್ ಕೊಟ್ಟಿದ್ದಾರೆ, ಅದನ್ನು ಸ್ಟ್ರಿಕ್ಟಾಗಿ ಸ್ಕ್ರೂಟಿನಿ ಮಾಡಿ ಅದು ಅಫಿಲಿಯೇಷನ್ ಮಾಡಬೇಕಂತೇಳಿ ಇನ್ನೊಂದು ಗುರಿ ಇದೆ. ಯಾಕಂತೇಳಿ ನನ್ನ ಅಕಾಡೆಮಿಕ್ ಬ್ಯಾಕ್ಗ್ರೌಂಡ್ ಮನುಷ್ಯ ಇರೋದ್ರಿಂದ ಲಾ ಕಾಲೇಜ್ ಏನು ದುಸ್ಥಿತಿ ಇದೆ ಅದನ್ನು ಸರಿಪಡಿಸಬೇಕಂತ ನನ್ನ ಗುರಿ ಇದೆ. ಸರ್, ಹೀಗಿದ್ದಾಗ ತಾವು ನಾಮಿನೇಷನ್ ಮಾಡಿ ಬರ್ತಾ ಇದ್ದೀರಾ. ಹಿಂದೆಗಡೆ ನಿಮ್ಮ ಹಿಂದೆ ಜನಗಳು ಫುಲ್ ವಕೀಲ ನಿಂತ್ಕೊಂಡಿದ್ದಾರೆ, ಸ್ಥಳ ಇಲ್ಲ. ಹಂಗೂ ನಿಮ್ಮ ದ್ವಾರದಲ್ಲಿ ನಿಂತ್ಕೊಂಡಿದ್ದೀರಾ. ಈ ವಕೀಲರ ಬಗ್ಗೆ ನಿಮ್ಮ ಒಂದು ಪ್ರೀತಿಯ ಬಗ್ಗೆ ನಿಮ್ಮ ಸಂದೇಶ ಏನು? ವಕೀಲರು ನನ್ನ ಜೊತೆಗೆ ನಿಂತ್ಕೊಂಡು ನನಗೆ ಗೆಲ್ಲಿಸಿದ್ರೆ ಇವರು ಏನು ವೆಲ್ಫೇರ್ ಇದೆ ಅದು ನನ್ನ ಒಂದು ರೆಸ್ಪಾನ್ಸಿಬಿಲಿಟಿ ಅಂತೇಳಿ ನಾನು ಅಶ್ಯೂರೆನ್ಸ್ ಕೊಡ್ತಾ ಇದ್ದೀನಿ ಅವ್ರಿಗೆ. ಓಕೆ ಸರ್. ರೆಹಮತುಲ್ಲಾ ಕತ್ವಾ ಸರ್ ನಾಮಿನೇಷನ್ ಬಂದಿದ್ದೀರಾ, ಅವ್ರ ಬಗ್ಗೆ ತಾವೇನು ಹೇಳ್ತೀರಿ? ನೋಡಿ, ಕಳೆದ 15 ವರ್ಷಗಳಿಂದ 15 ವರ್ಷ ಜಾಸ್ತಿ ಆಯಿತು, ಕಳೆದ ಟರ್ಮ್ 8 ವರ್ಷ ಇದ್ವಿ. ಕೋತ್ವಾಲ್ ಅವರು ನಿರಂತರವಾಗಿ ವಕೀಲರ ಸಮಸ್ಯೆಗಳಿಗೆ ಪರಿಹಾರ ಏನು ಹುಡುಕ್ತಾ ಇದ್ದಾರೆ, ಪರಿಹರಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನಾವು ನಿರಂತರವಾಗಿ ಒಬ್ಬ ವ್ಯಕ್ತಿ ವಕೀಲರಿಗೋಸ್ಕರ ಮುಡಿಪಾಗಿಟ್ಟಿರುವಾಗ ನಾವು ಈ ಹೊತ್ತಿನಲ್ಲಿ ಅವರೊಟ್ಟಿಗೆ ನಿಲ್ಲದೇ ಇದ್ದರೆ ನಿಜವಾಗ್ಲೂ ಅದು ನಾಚಿಕೆಯ ಸಂಗತಿ. ನಾನು ಕೂಡ ಕಳೆದ ಸಲ ಅಭ್ಯರ್ಥಿ ಆಗಿದ್ದೆ. ನಾನು ಓಲಾಟಲ್ಲಿ ಅವರು ಮಾಡುವ ಕೆಲಸವನ್ನು ನೋಡಿಕೊಂಡು ಅವರೊಂದಿಗೆ ಈಗ ನಿಂತುಕೊಂಡಿದ್ದೀನಿ. ಅದೇ ರೀತಿ ಎಲ್ಲ ಜಿಲ್ಲೆಯಿಂದ ಇಲ್ಲಿ ಜನ ಬಂದಿದ್ದಾರೆ. ಕೇವಲ ಬೆಂಗಳೂರಿನವರಲ್ಲ, ನಮ್ಮ ಹುಬ್ಬಳ್ಳಿಯವರು, ಬೀದರ್ವರು, ಮೈಸೂರಿನವರು, ತುಮಕೂರಿನವರು, ಎಲ್ಲ ಕಡೆ, ಮಂಗಳೂರಿನವರು, ಎಲ್ಲ ಕಡೆಯಿಂದ ಇಲ್ಲಿ ಬಂದಿದ್ದಾರೆ. ಬೆಂಗಳೂರಿನವರು, ಹೊಳಲ್ಕೆರೆಯವರು, ಚಿತ್ರದುರ್ಗ, ಎಲ್ಲ ಕಡೆ ಯಾಕೆ ಬಂದಿದ್ದಾರೆ ಅಂತ ಹೇಳಿದರೆ, ಕೇವಲ ಒಬ್ಬ ವ್ಯಕ್ತಿ ಒಬ್ಬರಿಗೆ ಸಹಾಯ ಮಾಡಿ ಓಟು ಕೇಳುವುದಲ್ಲ, ವಕೀಲ ಸಮಾಜಕ್ಕೆ ಸಹಾಯ ಮಾಡುವಂಥ ಪ್ರಯತ್ನ ಅವರು ಮಾಡಿ ಅದರಲ್ಲಿ ಎಷ್ಟೋ ಜಾಗದಲ್ಲಿ ಸಕ್ಸಸ್ ಆಗಿದ್ದಾರೆ. ಇನ್ನು ಮುಂದೆ ಅವ್ರು ಮಾಡ್ತಾರೆ, ನಾವು ಅವರೊಟ್ಟಿಗೆ ನಿಲ್ತೀವಿ. ಇನ್ನೊಂದು ವಿಶೇಷವಾಗಿ ಹೇಳ್ತೀನಿ, ಯಾವುದೇ ಮುಲಾಜಿಲ್ಲದೆ ವಕೀಲರ ಪರಿಷತ್ತಲ್ಲೂ ಕೂಡ ಮೈನಾರಿಟಿಯಿಂದ ಒಳ್ಳೆ ರೆಪ್ರೆಸೆಂಟೇಷನ್ ಬೇಕು. ಯಾಕೆಂತ ಹೇಳಿದರೆ ಪರೋಕ್ಷವಾಗಿ ವಕ್ಬೋರ್ಡಿಗೆ ಹೋಗುವಂಥವ್ರು ಅವರು. ಆ ನಿಟ್ಟಿನಲ್ಲಿ ಕೂಡ ಕೋತ್ವಾಲ್ಗಿಂತಲೂ ಸಾಮರ್ಥ್ಯ ಇರೋರು ಯಾರೂ ಇಲ್ಲ, ಇವರೇ ಹೋಗಲಿ ಅಂತ ಪ್ರಯತ್ನ ನಾವು ಅವರಿಗೆ ಸಪೋರ್ಟ್. ಅಣ್ಣ, ಈ ವಿಚಾರದಲ್ಲಿ ತಾವು ನೋಡ್ರಿ ಕೆಲಸ ಮಾಡ್ಕೊಡ ಹೈಕೋರ್ಟ್ದಲ್ಲಿ ಸರ್ ಬಗ್ಗೆ ತಾವೇನು ಹೇಳ್ತೀರಿ? ಸರಿಗೆ ನಾನು ಒಂದು 15-20 ವರ್ಷದಿಂದ ನೋಡ್ತಾ ಇದ್ದೀನಿ. ಇಲ್ಲಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದಾಗಲಿಂದ ಬ್ಯಾಂಗ್ಳೂರಲ್ಲಿ ಅವರು ನಿರಂತರವಾಗಿ ವಕೀಲರಿಗೋಸ್ಕರ ಒಳ್ಳೆ ಸ್ಪಂದಿಸ್ತಾರೆ. ಒಳ್ಳೆ ಸೀನಿಯರ್ ಆಗಿದ್ದಾರೆ. ತುಂಬ ಜನ ಜೂನಿಯರ್ಸ್ ಅವ್ರ ಬಗ್ಗೆ ಒಳ್ಳೆ ಹಿತನುಡಿಗಳನ್ನು ಹೇಳಿದ್ದಾರೆ. ಮತ್ತು ಅವರು ತುಂಬ ಹೆಲ್ಪಿಂಗ್ ನೇಚರ್ ಇರೋದ್ರಿಂದ ಮತ್ತು ಒಳ್ಳೆ ಫಿಟ್ ಕ್ಯಾಂಡಿಡೇಟ್ ಅಂತ ನಾನು ಬಯಸ್ತೀನಿ. ತಿಳಿದ ಮಟ್ಟಿಗೆ ಅವರು ಒಳ್ಳೆ ಕ್ಯಾಂಡಿಡೇಟ್ ಅನ್ನಿಸ್ತಾರೆ. ಸುಪ್ರೀಂ ಕೋರ್ಟ್ ತನಕನೂ ಅವ್ರು ಪ್ರಾಕ್ಟೀಸ್ ಇರೋದ್ರಿಂದ ಈ ಕ್ಯಾಪಬಲ್ ಪರ್ಸನ್ ಬಾರ್ ಕೌನ್ಸಿಲ್ ಮೆಂಬರ್ ಅಂತ ನನ್ನ ಅನಿಸಿಕೆ. ದಯವಿಟ್ಟು ನಾವೆಲ್ಲರೂ ಅವ್ರಿಗೆ ಸಹಕರಿಸಿ ಓಟ್ ಕೊಟ್ಟು ಜೈ. ಸರ್, ಈ ವಿಚಾರದಲ್ಲಿ ವಕೀಲ ಮೇತಿ ಬಂದಿದ್ದೀರಾ, ತಾವೇನಾದ್ರು ಇಷ್ಟಪಡ್ತೀರಾ? ಸರ್, ನಾನು ಸಮಸ್ತ ಕರ್ನಾಟಕದ ಎಲ್ಲ ವಕೀಲರ ಪರವಾಗಿ ಮೊಟ್ಟ ಮೊದಲಿಗೆ ಕೋತ್ವಾಲ್ ಸಾಹೇಬ್ರಿಗೆ ನಾನು ಶುಭಾಶಯ ಕೋರಕ್ಕೆ ಇಷ್ಟಪಡ್ತೀನಿ. ಈ ಬಾರಿ ನಿಮ್ಮ ನಾಮಿನೇಷನ್ ಬರೀ ನಾಮಿನೇಷನ್ ಅಲ್ಲ, ಈ ಬಾರಿ 100% ನೀವು ಬಾರ್ ಕೌನ್ಸಿಲ್ ಅಲ್ಲಿ ಎಂಟರ್ ಆಗ್ತಾ ಇದ್ದೀರಾ ಅನ್ನೋದು ಆಶ್ವಾಸನೆ ನಮ್ದಿದೆ.
ಜೊತೆಗೆ ಇಡೀ ಕರ್ನಾಟಕದ ಮೂಲೆಯಲ್ಲಿರುವಂತಹ 90ಕ್ಕೂ ಅತಿ ಹೆಚ್ಚಿನ ಲಾ ಕಾಲೇಜಸ್ ದುಸ್ಥಿತಿ ನಾವು ನೋಡಿದ್ದೇವೆ. ಅದನ್ನು ಸುಧಾರಿಸುವ ನಿಟ್ಟಿನಲ್ಲಿ ಇವರು ಒಬ್ಬ ಲೆಕ್ಚರರ್ ಆಗಿ, ಪ್ರೊಫೆಸರ್ ಆಗಿ ವರ್ಕ್ ಮಾಡಿದ್ದಾರೆ. ಜೊತೆಗೆ ಒಬ್ಬ ಪ್ರಭಾವಿ ವಕೀಲರಾಗಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಇಂದ ಸುಪ್ರೀಂ ಕೋರ್ಟ್ ವರೆಗೆ ಇವರೇನು ಸೇವೆ ಸಲ್ಲಿಸಿದ್ದಾರೆ, ಆ ಎಲ್ಲ ಪ್ರತಿಫಲವನ್ನು ಪಡೆದುಕೊಂಡಂತ ಫಲಾನುಭವಿಗಳಿಗೆ ನಾನು ಇವತ್ತು ಹೇಳ್ತಾ ಇರೋದು ಒಂದೇ ಮಾತೇನಪ್ಪ ಅಂದ್ರೆ, ನಿಮ್ಮ ಪರವಾಗಿ, ನಿಮ್ಮೆಲ್ಲರ ವಕೀಲರ ಪರವಾಗಿ ಕೋತ್ವಾಲ್ ಸರ್ ಹೋಗ್ತಾ ಇದ್ದಾರೆ. ಕಾರಣ ಇಷ್ಟೇ, ಇಲ್ಲಿ ಸಮಸ್ತ ಬಹುಜನ ಮತ್ತು ಅಲ್ಪಸಂಖ್ಯಾತ ಮುಸ್ಲಿಂ ಸಮಾಜ ಇವ್ರ ಜೊತೆಗೆ ನಿಲ್ಲಬೇಕು ಅಂತ ಒಂದು ನಾನು ಮಾತು ಹೇಳ್ತಾ ನನ್ನ ಈ ಒಂದು ರಿಕ್ವೆಸ್ಟ್ ಅನ್ನ ಇಡೀ ಸಮುದಾಯಕ್ಕೆ, ನಮ್ಮ ವಕೀಲ ಸಮುದಾಯಕ್ಕೆ ಮಾಡ್ತಾ ಇದ್ದೀನಿ. ಜೈ ಭೀಮ್, ಜೈ ಕರ್ನಾಟಕ.